ಪೊಲೀಸ್ ನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ ಬಳ್ಳಾರಿ ಇವರ ನೇತೃತ್ವದಲ್ಲಿ ನಡೆದ ಸಾರ್ವಜನಿಕ ಕುಂದುಕೊರತೆಗಳ ಸ್ವೀಕಾರ ಕಾರ್ಯಕ್ರಮದಲ್ಲಿ ಶಾಮಿಯಾ ಚಂದ್ ಸರ್ಕಾರಿ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ಹಳೆ ವಿದ್ಯಾರ್ಥಿ ಬಳಗದ ವಿದ್ಯಾರ್ಥಿಗಳಾದ ಎಸ್ ವೀರಭದ್ರಪ್ಪ, ವಿದ್ಯಾಶಂಕರ್, ತುಕಾರಾಮ್ ಸಿಂಗ್ ಇವರೊಂದಿಗೆ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಬಳ್ಳಾರಿ ಜಿಲ್ಲಾ ಘಟಕದ ಅಧ್ಯಕ್ಷರು ಮತ್ತು ಕಲ್ಯಾಣ ಕರ್ನಾಟಕದ ಸಂಘಟನಾ ಕಾರ್ಯದರ್ಶಿ ಹಾಗೂ ಆರ್ಟಿಐ ಮಾಹಿತಿ ಪತ್ರಿಕೆಯ ಸಂಪಾದಕರಾದ ಟಿಎಚ್ ರಾಜ್ಕುಮಾರ್ ಇವರ ಸಂಘಟನೆಯ ಮೂಲಕ ಶಾಮಿಯಾ ಚಂದ್ ಪ್ರೌಢಶಾಲೆಯ ಪುನಶ್ಚೇತನಕ್ಕಾಗಿ ಮತ್ತು ದಾನಿಗಳು ನೀಡಿದ 2 ವಾಣಿಜ್ಯ ಕಟ್ಟಡ ಮತ್ತು ಕಂಪ್ಲಿ ಹಾಗೂ ಸಿರುಗುಪ್ಪ ತಾಲೂಕಿನಲ್ಲಿರುವ 29 ಎಕರೆ 26 ಸೆಂಟ್ಸ್ ಜಮೀನಿನ ಬಾಡಿಗೆ ಮತ್ತು ಗುತ್ತಿಗೆಯ ಬಗ್ಗೆ ಹಾಗೂ ಸರ್ವೆ ಮಾಡಿಸಿಕೊಂಡು ಸಂಸ್ಥೆಯ ಒಡೆತನದಲ್ಲಿಟ್ಟುಕೊಳ್ಳಲು ಶಿಫಾರಸು ಮಾಡಲು ಮನವಿಯೊಂದಿಗೆ ಶಾಲೆಯ ವೀಕ್ಷಣೆಗೆ ಅಧಿಕಾರಿಗಳನ್ನು ಕರೆತಂದು ಸ್ಥಳ ಪರಿಶೀಲನೆ ಮಾಡಿಸಿದರು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳಾದ ಶ್ರೀ ನಾಗರೆಡ್ಡಿಯವರು ಮುಂದಿನ ಕ್ರಮಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಬಳ್ಳಾರಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ವಿಷಯವನ್ನ ಪತ್ರದ ಮೂಲಕ ತಿಳಿಸಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ ನಂತರ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು. ಇದರಲ್ಲಿ ಕೆಲವು ಅಂಶಗಳು ಹೇಳಿದ ಪ್ರಕಾರ ಒಂದನೇದು ಬಿಲ್ಡಿಂಗ್ ಹಳೆಯದಾಗಿದೆ, ಹೆಲ್ಮೆಟ್ ಹಾಕಿ ಕೊಡುವಂಥ ಪರಿಸ್ಥಿತಿ ಇದೆ. ಎರಡನೇದಾಗಿ ಅದಕ್ಕೆ ಸಂಬಂಧಪಟ್ಟ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಅದು ಯಾರಿಗೆ ಹೋಗ್ತದೆ, ಯಾರು ಲಾಭ ತಿಂತಿದ್ರು ಗೊತ್ತಾಗ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕಾಗುತ್ತೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಸಾರ್ ಹೇಳ್ತಾರೆ, ಏನು ಅದು ಕಳಿಸಿರೋ ಪ್ರಸ್ತಾವನೆಗಳು, ಏನು ಪ್ರಸ್ತಾವನೆಗಳು ಕಳಿಸಿದ್ದೀರಿ, ಯಾವ ಹಂತದಲ್ಲಿದೆ, ಅದು ಸ್ವಲ್ಪ ಮಾಹಿತಿ ಬೇಕಾಗುತ್ತೆ. ಆಮೇಲೆ ಇದು ಫಂಡ್ ಖರ್ಚಾಗದೆ ಉಳಿದಿದೆ, ಶಾಸಕರಿಗೆ ನೀಡಿದ ನಿಧಿ 1479 ಕೋಟಿ ಇದೆಯೇ ಬೆಳಗ್ಗೆ. ಇಲ್ಲಿ ಯಾವ್ಯಾವ ಸಂಬಂಧಪಟ್ಟ ಇಲಾಖೆ, ಇದು ಹೊಸದು ಫ್ರೆಶ್ ಇದು, ಇದೊಂದು ಕಳಿಸಿ ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದ್ದಂತ ಒಂದು ಸ್ವಲ್ಪ ಮಾಹಿತಿ ಕೊಡ್ರಿ ಸರ್. ಇದು ನೀವು ಡಿ ಸಿಗೆ ಡೈರೆಕ್ಟ್ ಇದು ಮಾಡಿದರೆ ಮತ್ತು ಹಳೆಯ ಒಂದು ಈ ಕಟ್ಟಡನ ಉಳಿಸ್ಕೊಡ್ಬೇಕು ಅಂತಕ್ಕಂಥದ್ದು ಇಲ್ಲಿ ಓದಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳು, ಈ ಹಿಂದೆ ಓದಿರ್ತಕ್ಕಂಥ ಸುಮಾರು ಹಳೆಯ ವಿದ್ಯಾರ್ಥಿಗಳು ಅವ್ರ ಬೇಡಿಕೆ ಆಗಿತ್ತು. ಅದ್ರ ಬಗ್ಗೆ BO ಸಾಹೇಬ್ರ ಜೊತೆ ಚರ್ಚೆ ಮಾಡಿದ್ವಿ, ಸ್ಥಳ ವೀಕ್ಷಣೆ ಕೂಡ ಮಾಡಿದ್ವಿ. ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಮಾಡೋದ್ರ ಮುಖಾಂತರ ಮತ್ತು ಇದಕ್ಕೆ BO ನಾವು ಎಷ್ಟು ಆದಷ್ಟು ವೈಯಕ್ತಿಕ ಪ್ರಶ್ನೆಗಳನ್ನು ಸರ್ಕಾರ ಮುಖಾಂತರ ಕೆಲಸ ಮಾಡೋಣ ಒಂದು. ಆಮೇಲೆ ಈಗೇನು ಇದಕ್ಕೆ ಸಂಬಂಧಪಟ್ಟಂಥ ಆಸ್ತಿಗಳು ಏನಿದಾವೆ ಅದ್ರ ಬಗ್ಗೆ ಮಾಹಿತಿ ಕೊಡೋದು, ಸರ್ವೆ ಮಾಡಿಸ್ತಕ್ಕಂಥದ್ದಾಗಲಿ ಅಥವಾ ಒತ್ತುವರಿ ಚೆಕ್ ಮಾಡ್ತಕ್ಕಂಥದ್ದಾಗಲಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಥ ಆಸ್ತಿಗಳು ಏನೇನಿದಾವೆ ಈಗ ನೀವು ತಿಳಿಸಿದಾಗ ಒಂದು ಈಗ ಸದ್ಯ ಅದರ ಆಗು ಹೋಗುಗಳ ಬಗ್ಗೆ, ಅದರ ಬೆನಿಫಿಟ್ ಯಾರು ತೊಗೊತಿದ್ದಾರೆ ಅನ್ನೋದ್ರ ಬಗ್ಗೆ BO ಅವರು ಚೆಕ್ ಮಾಡಿ ಹೇಳ್ತಾರೆ. ಇದಕ್ಕೆ ಈ ಸಮಸ್ಯೆ ಏನು ನವೀಕರಣ ಮಾಡೋದಕ್ಕೋಸ್ಕರ ಏನು ಬೇಕು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಮ್ಮ ಇಲಾಖೆಯಿಂದ ಏನು ಲೋಕಾಯುಕ್ತ ಇಲಾಖೆಯಿಂದ ಪತ್ರ ಮಾಡಬೇಕು ಅದೆಲ್ಲ ಮಾಡಿಬಿಟ್ಟು ಆದಷ್ಟು ಬೇಗ BO ಸಾರು ನಾವು ಒಂದು ಪಾಸಿಟಿವ್ ರಿಪೋರ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಆದಷ್ಟು ನೀವು ಸಹಕಾರವಾಗಿ ಮಾಡೋಣ. ಸಾಂಬಾರಿನ ಎಷ್ಟು ಮಂದಿ ಗುಂಪು ವ್ಯವಸ್ಥೆ ಇರುತ್ತೆ, ಎಷ್ಟು ಸ್ಟೂಡೆಂಟ್ಸ್ಗೆ ಸರ್ 170 ಸ್ಟೂಡೆಂಟ್ಸ್ ಇದೆ ಸರ್. ಅಷ್ಟು ಜನಕ್ಕೆ ಗುಂಪು ವ್ಯವಸ್ಥೆ ಕೆಲವು ಕಡೆ ವಿಸಿಟ್ ಮಾಡಿದಾಗ ಚಿಕ್ಕ ಮೊಟ್ಟೆ ಎಲ್ಲ ಮಿನಿಮಮ್ 55 ಗ್ರಾಮ್ಸ್ ಇರಬೇಕು. ಇದು ಪರವಾಗಿಲ್ಲ. ಇದನ್ನು ನಾನು ಈಗ ಹಿಂದೆ ಬೇರೆ ಕಡೆ ನೋಡಿದ್ರೆ ಚಿಕ್ಕ ಒಂಥರ ಗುಬ್ಬಿ ಮೊಟ್ಟೆ ಇದ್ದಂಗಿರೋವು ಅವೆಲ್ಲ ಸಪ್ಲೈ ಮಾಡೋದು ಇದೆ ಶಾಲೆ ಸ್ಟೂಡೆಂಟ್ಸ್ ಅವರು ಕಾಳಜಿ ಇದೆ ಭಾಳ ಚೆನ್ನಾಗಿ ಊಟ ಮಾಡ್ತಾರೆ. ಮಿಡ್ ವೀಕ್ಸಿಗೆ ಗ್ರೇಡ್ 1 ಕೊಡ್ತಾರೆ.
ನೀವು ಎಷ್ಟು ಅನಿಸಿದ್ದೀರಿ ಇದರಿಂದ ನಾವು ಕಾಲೇಜ್ ರೂಮ್ಸ್ ಕಳಿಸ್ತಾ ಇದೀವಿ ಸರ್. ಅಲ್ಲಿ ನಮಗೆ ಏನಂದ್ರೆ ಸರ್, ಆಲ್ ದ ಸ್ಟೂಡೆಂಟ್ಸ್ ಆರ್ ಇನ್ ದಿಸ್ ಪ್ರೆಮಿಸಸ್ ಸರ್. ನಮಗೆ ಕಂಟ್ರೋಲ್ ಇರುತ್ತೆ ಸರ್, ನಾವು ಎಜುಕೇಟ್ ಮಾಡಿರ್ತೀವಿ, ಅನುಕೂಲ ಆಗುತ್ತೆ. ಇಲ್ಲ ಒಂದು ಕ್ಲಾಸ್ ರೂಮ್ ಅಲ್ಲಿ ಒಂದು ಕ್ಲಾಸ್ ರೂಮ್ ಇಲ್ಲಿ ಅಂತ ಊಟ ಇದು ಬೀಳ್ತದ ಸರ್. ಸರ್ ಮಕ್ಕಳಿಗೆ ಯೂಸ್ ಮಾಡ್ತೀರಾ ಸರ್, ಈಗ ಆಗಲೇ ಒಂದು ಸಾಕು ಸರ್. ಸರ್ ವಾಲ್ಸ್ ಆರ್ ಗುಡ್ ಸರ್, ಓಲ್ಡ್ ಸ್ಕೂಲ್ ಅಲ್ಲ ಸರ್. ಲಾಸ್ಟ್ ಒಂದು ಡಬಲ್ ಕೋಟ್ ಹಂಚ್ ಅಂತೆ ಸರ್, ಅದು ತುಂಬ ಕಾಸ್ಟ್ ಆಯ್ತಲ್ಲ, ಇವ್ರು ಕೊಟ್ಟಿರೋ ಎಸ್ಟಿಮೇಷನ್ಗೂ ಅದಕ್ಕೂ ಮ್ಯಾಚ್ ಆಗಲಿಲ್ಲ ಅಂತ ಮಾಡಿಲ್ಲ ಸರ್. ಹ್ಞೂ ಸರ್. ಹೆಂಚೊಂದು ಕರೆಕ್ಟಾಗಿ ಆಯಿತು, ಹೆಚ್ಚಾಗಿ ಮೇಲೆ ಒಂದು FIR ಮಾಡಿದ್ವಿ ಸರ್. ಸಿಲಿಂಡರ್ ತಗೊಂಡು ಹೋಗಿ ಸರ್, ಅದೇಗಳಿಂದ ನಾನು ಜಾಯಿನ್ ಆಗಿದ್ದೆ ಸರ್. ಪೊಲೀಸ್ ಸ್ಟೇಷನ್ ಸರ್ ಹೋಗ್ತಾವೆ ಸರ್, ಹಗ್ಗ ಕಟ್ಟಿ ಅದರೊಳಗಿಂದ ಹೇಳ್ಕೊಂಡು ಹೋಗಿದ್ದೆ ಸರ್. ಸೊ ಹಂಗಾಗಿ FIR ಮಾಡಿದ್ದೀವಿ ಸರ್. ಹಾಂ ಸರ್, ಇನ್ನೂ ಆಗಿಲ್ಲ ಸರ್. ಯಾವ ವರ್ಷ ಇಷ್ಟರಲ್ಲೇ ನೀವು ಮ್ಯಾನೇಜ್ಮೆಂಟ್ ಸಾಂಬಾರು ಸರ್. ಎಷ್ಟು ಮಂದಿ ವ್ಯವಸ್ಥೆ ಇರುತ್ತೆ, ಜಸ್ಟ್ ಸ್ಟೂಡೆಂಟ್ಸ್ಗೆ ಸರ್ 170 ಸ್ಟ್ರೆಂತ್ ಇದೆ ಸರ್. ಅದರಿಂದನೇ ಇಶ್ಯೂಸ್ ಆಗ್ತಾವೆ. ಅಷ್ಟೇ ಸರ್, ಅದಕ್ಕೆ ಕಾಲೇಜಲ್ಲಿ ಅಡುಗೆ ಮಾಡ್ತೀವಿ. ಏನು ಜೇಡ ಗಿಡ ಇರಂಗಿಲ್ಲ, ಹೊರಕೊಮ್ಮೆ ಅವ ಇವು ಕ್ಲೀನ್ ಮಾಡ್ರಿ, ಇವು ಡೋರ್ಗಳು ಸ್ವಲ್ಪ ಗಾಡಿಗೆ ಆ ಊಟದಾಗ ಬೀಳ್ತದೆ. ಇಲ್ಲಾಂದ್ರೆ ಆಗಿಲ್ಲ ಅಂದರೆ ನಮಗೇನು ಹ್ಯಾಂಡ್ ಓವರ್ ಮಾಡಿ ನಾವು ಪಟ್ಟಿ ಎತ್ತಿ ಒಂದು ಈಗ 700 ಇದ್ರು ಸರ್, ಇವಾಗ ಕಡಿಮೆ ಇದೆ. ಬಟ್ ನಮಗೆ ರೂಮ್ ಶಾರ್ಟೇಜ್ ಇರೋದ್ರಿಂದ ನಾವು ಕಾಲೇಜ್ ರೂಮ್ಸ್ ಕಳಿಸ್ತಾ ಇದೀವಿ ಸರ್. ಅಲ್ಲಿ ನಮಗೆ ಏನಂದ್ರೆ ಸರ್, ಆಲ್ ದ ಸ್ಟೂಡೆಂಟ್ಸ್ ಆರ್ ಇನ್ ದಿಸ್ ಪ್ರೆಮಿಸಸ್. ನಮಗೆ ಕಂಟ್ರೋಲ್ ಇರುತ್ತೆ ಸರ್, ನಾವು ಎಜುಕೇಟ್ ಮಾಡಿರ್ತೀವಿ, ಅನುಕೂಲ ಆಗುತ್ತೆ. ಇಲ್ಲ ಒಂದು ಕ್ಲಾಸ್ ರೂಮ್ ಅಲ್ಲಿ ಒಂದು ಕ್ಲಾಸ್ ರೂಮ್ ಇಲ್ಲಿ ಅಂದರೆ ಊಟ ಹೌದು ಓಲ್ಡ್ ಸ್ಕೂಲ್ ಅಲ್ಲ ಸರ್. ಲಾಸ್ಟ್ ಒಂದು ಟೆಂಡರ್ ಆಗಿದೆ ಸರ್. ಹಂಚಿದ್ರು ಡಬಲ್ ಕೋಟ್ ಹಂಚ್ ಅಂತೆ ಸರ್, ಅದು ತುಂಬ ಕಾಸ್ಟ್ ಆಯ್ತಲ್ಲ, ಇವ್ರು ಕೊಟ್ಟಿರೋ ಎಸ್ಟಿಮೇಷನ್ಗೂ ಅದಕ್ಕೂ ಮ್ಯಾಚ್ ಆಗಲಿಲ್ಲ ಅಂತ ಮಾಡಿಲ್ಲ ಸರ್. ಹ್ಞೂ ಸರ್. ಹೆಂಚೊಂದು ಕರೆಕ್ಟಾಗಿ ಆಯಿತು, ಹೆಚ್ಚಾಗಿ ಮೇಲೆ ಒಂದು ಡಾಂಬರ್ ಶೀಟ್ ಸರ್.